ಸೂರಜ್ ವಿರುದ್ಧ ಕಂಪ್ಲೇಂಟ್ ಬಂದಿದೆ, ಕ್ರಮ ಕೈಗೊಂಡಿದ್ದೇವೆ. ನಿನ್ನೆಯವರೆಗೆ ದೂರು ಬಂದಿರಲಿಲ್ಲ, ಈಗ ಕಂಪ್ಲೇಂಟ್ ಬಂದಿದೆ. ಸೂರಜ್ ರೇವಣ್ಣ ವಿರುದ್ಧದ ಕೇಸ್ ಬಗ್ಗೆ ತನಿಖೆ ಮಾಡ್ತಿದ್ದಾರೆ ಅಂತ ಹೇಳಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಈ ಕೇಸ್ನಲ್ಲಿ ಯಾವುದೇ ರಾಜಕೀಯ ಪ್ರೇರಿತ ಅಂತ ಕಾಣಿಸ್ತಾ ಇಲ್ಲ. ಏನು ಕ್ರಮ ಕೈಗೊಳ್ಳಬೇಕೋ ಆ ಕ್ರಮವನ್ನ ದೂರು ದಾಖಲಾಗ್ತಾ ಇದ್ದ ಹಾಗೆ ಪೊಲೀಸರು ತೆಗೆದುಕೊಂಡಿದ್ದಾರೆ. ಅದನ್ನ ಬಿಟ್ಟು ರಾಜಕೀಯ ಪ್ರೇರಿತ ಅನ್ನೋದೇನು ಇಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ನಿನ್ನೆ ನಾನು ಹೇಳುವಾಗ ನಿಮ್ಮ ಹತ್ರ ಮಾತಾಡುವಾಗ ಹೇಳಿದೆ, ನಮಗೆ ಕಂಪ್ಲೇಂಟ್ ಯಾವುದು ಬಂದಿಲ್ಲ, ಅಲ್ಲಿವರೆಗೆ ಬಂದಿರಲಿಲ್ಲ. ಕಂಪ್ಲೇಂಟ್ ಬಂದ ಮೇಲೆ ಅವರು ಕ್ರಮ ತಗೊಂಡಿದ್ದಾರೆ. ಕಂಪ್ಲೇಂಟಿಗೆ FIR ಮಾಡಿದ್ದಾರೆ, ಅವ್ರನ್ನ ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ. ಇವ್ರನ್ನ ಸೂರಜ್ ರೇವಣ್ಣ ಅವ್ರನ್ನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಆಮೇಲೆ ಅದನ್ನು ಕೂಡ ಈಗ CIDಗೆ ಕೊಡ್ತಾ ಇದ್ದೀವಿ. ಯಾಕೆಂದರೆ ಎಲ್ಲ ಈಗ ಒಂದು ಸೀರೀಸ್ ಆಫ್ ಕೇಸಸ್ಸು ಈ ಥರದ್ದೆಲ್ಲ CIDಗೂ ಕೊಟ್ಟಿದ್ದೀವಿ. ಇದನ್ನು CID ಕೊಡ್ತೇವೆ. ಸೂರಜ್ ರೇವಣ್ಣ ಕೂಡ ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೂ ಏನು ಕ್ರಮ ತಗೋಬೇಕು ತಗೊಳ್ತಾರೆ. ಕಂಪ್ಲೇಂಟ್ ಬಂದಿದೆ, ಕಂಪ್ಲೇಂಟಿಗೆ ಏನು ಕ್ರಮ ತಗೋಬೇಕು ಕಾನೂನಾತ್ಮಕವಾಗಿ ಪೊಲೀಸ್ ಇಲಾಖೆಯವರು ಕ್ರಮ ತಗೊಳ್ತಾ ಇದ್ದಾರೆ. ಇದನ್ನು ಬಿಟ್ಟು ನನಗೆ ಯಾವುದು ಕೂಡ ರಾಜಕೀಯದ ಪ್ರೇರಿತ ಹಾಗೆ ಅಂತೆಲ್ಲ ಏನೋ ಹೇಳಿದ್ದಾರೆ ಅವರು. ಆ ಥರದ್ದು ಯಾವುದು ನನಗಂತೂ ಏನು ಗೊತ್ತಿಲ್ಲ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೀಡ್ತಾ ಹೋಗ್ತಾರೆ. ಪ್ರಜ್ವಲ್, ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮಹತ್ವದ ಬೆಳವಣಿಗೆ ಅಂದ್ರೆ ಕೇಸ್ನ CIDಗೆ ಹಸ್ತಾಂತರ ಮಾಡಲಾಗಿದೆ. ಆ ಆದೇಶ ಕೂಡ ಆಲ್ರೆಡಿ ಆಗಿದೆ. ಹಾಗಾದ್ರೆ ಮುಂದಿನ CIDಯ ತನಿಖೆ ಯಾವ ರೀತಿ ಸಾಗುತ್ತೆ ಅಂತ ಹೇಳಿ? ವಿಜಯಶ್ರೀ, ಈಗಾಗಲೇ ಸೂರಜ್ ರೇವಣ್ಣ ಅವರ ಮೇಲೆ ಕೇಳಿ ಬಂದಿರುವಂತಹ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ CIDಗೆ ಈ ಒಂದು ಕೇಸನ್ನು ವರ್ಗಾವಣೆ ಮಾಡಿ ಅಧಿಕೃತ ಆದೇಶ ಕೂಡ ಆಗಿರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ CID ಅಧಿಕಾರಿಗಳು ಕೂಡ ಅದರ ಬಗ್ಗೆ ತನಿಖೆಯನ್ನು ಮಾಡಲಿಕ್ಕೆ ಮುಂದಾಗ್ತಾರೆ. ಇನ್ನೂ ಕೂಡ IO ಯಾರು SP ಯಾರು ಅನ್ನೋದ್ರ ಬಗ್ಗೆ ಇನ್ನು ಸಂಪೂರ್ಣವಾದಂಥ ಒಂದು ಅಧಿಕಾರಿಗಳ ನೇಮಕ ಆಗಿಲ್ಲ. ಅಧಿಕಾರಿಗಳ ನೇಮಕವಾಗುತ್ತೆ. ಅನಂತರದಲ್ಲಿ ಆರ್ಡರ್ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿದ್ದಾರೆ. ಹಾಸನ SP ಅವರು ಬಂದು CID ಕಚೇರಿಗೆ ಖುದ್ದು ಅವರೇ ಆ ಒಂದು ಕೇಸ್ ಫೈಲನ್ನು ಕೊಡಬೇಕು. ಆ ಒಂದು ಸಂದರ್ಭದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ CID ತನ್ನ ತನಿಖೆಯನ್ನು ಮುಂದುವರಿಸ್ತಾ ಹೋಗುತ್ತೆ. ಈಗಾಗಲೇ ಹಾಸನದ ಹೊಳೆನರಸೀಪುರ ಪೊಲೀಸರಿದ್ದಾರೆ. ಅವರು ಸಾಕಷ್ಟು ಸಾಕ್ಷಿಗಳನ್ನು ಸಂಗ್ರಹಿಸಿರ್ತಾರೆ, ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಅವರು ಯಾವ್ಯಾವ ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ, ಆ ಎಲ್ಲ ಸೀಸ್ ಮಾಡಿದಂಥ ವಸ್ತುಗಳ ಬಗ್ಗೆಯೂ ಕೂಡ CID ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಅನಂತರದಲ್ಲಿ ಅವರು ಆ ಒಂದು ಮಾಹಿತಿಯನ್ನು ಆಧರಿಸಿ ಮುಂದಿನ ತನಿಖೆಯನ್ನು ಮಾಡ್ತಾ ಹೋಗ್ತಾರೆ. ಇನ್ನೊಂದು ಕಡೆಯಲ್ಲಿ ಸಂತ್ರಸ್ತ ಕೊಟ್ಟಿರುವಂತಹ ಒಂದು ದೂರೇನಿದೆ ಅದರ ಒಂದು ಕಾಪಿ ಆಗಿರ್ಬೋದು, ಅದನ್ನು ಕೂಡ CID ಅಧಿಕಾರಿಗಳಿಗೆ ನೀಡ್ತಾರೆ. ಆತನ ವಿಚಾರಣೆಯನ್ನು ಕೂಡ ಮತ್ತೆ ಮಾಡ್ತಾರೆ. ಈಗಾಗಲೇ ಮೆಡಿಕಲ್ ಟೆಸ್ಟ್ ಕೂಡ ಆತನ ಆಗ್ತಾ ಇರುವಂಥದ್ದು. ಅಲ್ಲಿ 15 ಪರೀಕ್ಷೆಗಳನ್ನ ಮಾಡಲಿಕ್ಕೆ ಹಾಸನದ IO ಏನಿದ್ದಾರೆ ಅವರು ಹೇಳಿರುವಂತಹ ಒಂದು ಆಧಾರದ ಮೇಲೆ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಈಗಾಗಲೇ ವೈದ್ಯಕೀಯ ಪರೀಕ್ಷೆ ಮುಕ್ತಾಯವಾಗಿದೆ. ಆದರೆ ಅಧಿಕಾರಿಗಳಲ್ಲಿ ಸ್ವಲ್ಪ ಗೊಂದಲ ಇದೆ. ಆತನನ್ನು ಹಾಸನಕ್ಕೆ ಕರೆದುಕೊಂಡು ಹೋಗಬೇಕು ಅಥವಾ CID ಕಚೇರಿಗೆ ಕರೆದುಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ CIDಗೆ ಈಗಾಗಲೇ ಪ್ರಕರಣ ಅಧಿಕೃತವಾಗಿ ವರ್ಗಾವಣೆ ಆಗಿರೋದ್ರಿಂದಾಗಿ ಹಾಸನಕ್ಕೆ ಕರೆದುಕೊಂಡು ಹೋಗುವಂಥ ಅವಶ್ಯಕತೆ ತೀರಾ ಕಡಿಮೆ ಇರುತ್ತೆ. ಹಾಗಾಗಿ CID ಕಚೇರಿಗೆ ಕರೆದುಕೊಂಡು ಹೋಗುವಂಥ ಒಂದು ಸಾಧ್ಯತೆ ಇದೆ, ಅದು ದಟ್ಟವಾಗಿದೆ ಅಂತಾನೆ ಹೇಳಲಾಗ್ತಾ ಇರುವಂಥದ್ದು. ಮತ್ತೊಂದು ಕಡೆಯಲ್ಲಿ ಸಂತ್ರಸ್ತ ಕೊಟ್ಟಿರುವಂಥ ಹೇಳಿಕೆಯ ಆಧಾರದ ಮೇಲೆ ಸೂರಜ್ ರೇವಣ್ಣ ಅವರನ್ನ ಪ್ರಶ್ನೆ ಮಾಡುವಂಥ ಒಂದು ಕೆಲಸವನ್ನ CID ಅಧಿಕಾರಿಗಳು ಮಾಡ್ತಾ ಹೋಗ್ತಾರೆ. ನೀವಿಬ್ರು ಯಾವಾಗಿಂದ ಪರಿಚಯ ಅನ್ನೋದ್ರಿಂದ ಹಿಡಿದು ನೀವು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಅವರು ಆ ಸ್ಥಳದಲ್ಲಿ ಇದ್ರಾ ಅಥವಾ ಇರ್ಲಿಲ್ವಾ ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆಯನ್ನ ಮಾಡ್ತಾರೆ. ಸದ್ಯದ ಮಟ್ಟಿಗೆ ಕೇಸ್ ಏನಿದೆ ಅಧಿಕೃತವಾಗಿ ವರ್ಗಾವಣೆಯಾಗಿದೆ. ಆದರೆ ಅಧಿಕಾರಿಗಳ ನೇಮಕದ ನಂತರದಲ್ಲಿ ಮತ್ತೆ ಈ ಒಂದು ಕೇಸ್ ಏನಿದೆ ತನಿಖೆ ಚುರುಕುಗೊಳ್ತಾ ಹೋಗುತ್ತೆ. ಸೂರಜ್ ರೇವಣ್ಣ ಅವರಿಗೆ ಕಂಟಕ ಎದುರಾಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂಥದ್ದು. ಇನ್ನೊಂದು ಕಡೆಯಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ಕೂಡ ಕಲೆ ಹಾಕಲಿಕ್ಕೆ CID ಅಧಿಕಾರಿಗಳು ಮುಂದಾಗ್ತಾರೆ. ಈಗಾಗಲೇ ಹಾಸನದ ಪೊಲೀಸರು ಯಾವ್ಯಾವ ಒಂದು ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರಲ್ಲ ಆ ಎಲ್ಲ ಸಾಕ್ಷಿಗಳನ್ನು ಕೂಡ ಪಡೆದುಕೊಳ್ಳುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಅದರಲ್ಲಿ ಯಾವ್ಯಾವ ಸಾಕ್ಷಿಗಳು ಪ್ರಮುಖವಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ಚರ್ಚೆಯಾಗುತ್ತೆ. ಅನಂತರದಲ್ಲಿ ಆ ಎಲ್ಲ ಸಾಕ್ಷಿಗಳನ್ನು ಕೂಡ ಮತ್ತೆ ವಿಚಾರಣೆ ಮಾಡುವಂಥ ಒಂದು ಸಾಧ್ಯತೆಗಳು ಕೂಡ ದಟ್ಟವಾಗಿರುತ್ತೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತಹ ವಿಚಾರ. ವಿದ್ಯಾಶ್ರೀ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.